ಬೇಲೂರು ತಾಲೂಕಿನಲ್ಲಿ ಕಾಡಾನೆಗಳ ಉಪಟಳ ಮಿತಿ ಮೀರಿದ್ದು ಕಾಡಾನೆಗಳ ದಾಳಿಯಿಂದ ಅಪಾರ ಪ್ರಮಾಣದ ಬೆಳೆನಾಶವಾಗಿದ್ದ ಕಾರಣ ಸ್ಥಳ ಪರಿಶೀಲನೆಗೆಂದು ಬಂದ ಅರಣ್ಯ ಇಲಾಖೆ ಎಟಿಎಫ್ ಸಿಬ್ಬಂದಿಯನ್ನ ಕಾಫಿ ಬೆಳೆಗಾರರು ಹಾಗೂ ಸ್ಥಳೀಯರು ಕೂಡಿ ಹಾಕಲು ಯತ್ನಿಸಿರುವ ಘಟನೆ ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿ ಬೆಳ್ಳವರ ಗ್ರಾಮದಲ್ಲಿ ನಡೆದಿದೆ. ಹೌದು, ಬೆಳ್ಳವರ ಗ್ರಾಮದ ಬಳಿ 30ಕ್ಕೂ ಹೆಚ್ಚು ಕಾಡಾನೆಗಳು ಬೀಡುಬಿಟ್ಟಿದೆ. ಪ್ರತಿದಿನ ಕಾಫಿ, ಮೆಣಸು, ಬಾಳೆ, ಅಡಿಕೆ, ಭತ್ತ ಸೇರಿ ಅಪಾರ ಪ್ರಮಾಣದ ಬೆಳೆ ನಾಶಪಡಿಸುತ್ತಿದ್ದು, ಇದರಿಂದಾಗಿ ಕಾಫಿ ಬೆಳೆಗಾರರು ಹಾಗೂ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಇನ್ನು ಬೆಳ್ಳವರ ಗ್ರಾಮದಲ್ಲಿ ಬೀಡುಬಿಟ್ಟಿರುವ ಕಾಡಾನೆಗಳ ಚಲನವಲನ ಗಮನಿಸಿ ಮಾಹಿತಿ ನೀಡಲು ಬಂದಿದ್ದ ಎಟಿಎಫ್ ಸಿಬ್ಬಂದಿಯನ್ನ ಕೂಡಿ ಹಾಕಲು ಯತ್ನಿಸಿದ್ದು, ನಂತರ ಕಾಡಾನೆಗಳನ್ನು ಅರಣ್ಯಕ್ಕೆ ಓಡಿಸುವವರೆಗೂ ಸ್ಥಳದಿಂದ ತೆರಳದಂತೆ ತಾಕೀತು ಮಾಡಿದ್ದಾರೆ. ಸುದ್ದಿ ತಿಳಿದು ಬೆಳ್ಳವರ ಗ್ರಾಮಕ್ಕೆ ಆಗಮಿಸಿದ ಆರ್ಎಫ್ಒ ವಿನಯ್ ಹಾಗೂ ಇತರೆ ಅರಣ್ಯ ಇಲಾಖೆ ಸಿಬ್ಬಂದಿಗಳನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದು, ರೈತರು ಹಾಗೂ ಕಾಫಿ ಬೆಳೆಗಾರರ ಆಕ್ರೋಶಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ತಬ್ಬಿಬ್ಬಾಗಿದ್ದಾರೆ. ಡಿಎಫ್ಒ ಗ್ರಾಮಕ್ಕೆ ಭೇಟಿ ನೀಡುವವರೆಗೂ ಯಾರೂ ಇಲ್ಲಿಂದ ಹೋಗಬಾರದೆಂದು ಪಟ್ಟು ಹಿಡಿದಿದ್ದು, ಕಡೆಗೆ ಕಾಡಾನೆಗಳನ್ನು ಅರಣ್ಯಕ್ಕೆ ಓಡಿಸುವ ಭರವಸೆ ನೀಡಿದ ನಂತರ ಅಲ್ಲಿಂದ ತೆರಳಲು ಸ್ಥಳೀಯರು ಅನುವು ಮಾಡಿಕೊಟ್ಟಿದ್ದಾರೆ. ಬರ್ತವೆ ಹೋಗ್ತವೆ. ಒಂದೊಂದ್ಸರಿ ಬಂದರೆ ಒಂದೊಂದು ತೋಟದಲ್ಲಿ 5 ಎಕರೆ 10 ಎಕರೆ ಎಲ್ಲನೂ ಲಾಸ್ ಮಾಡಿ ಹೋಗ್ತವೆ. ಲಾಸ್ ಮಾಡಿದ್ರೆ ಅವ್ರು ಎಲ್ಲ ಹೋಗ್ಬೇಕು. ಆಮೇಲೆ ಬೆಳಿಗ್ಗೆ ಎದ್ದು 6 ಗಂಟೆಗೆ ನಾವು ಓಡಾಡೋಂಗಿಲ್ಲ, ರಾತ್ರಿ 6 ಗಂಟೆಗೆ ಓಡಾಡೋಂಗಿಲ್ಲ. ಇಲ್ಲಿ ಸ್ಕೂಲ್ ಮಕ್ಕಳು ಹೋಗ್ಬೇಕು, ಎಲ್ಲರೂ ಓಡಾಡಬೇಕು. ಎಲ್ಲರೂ ಏನು ಮಾಡಬೇಕು? ಇವ್ರು ಕಾಂಪನ್ಸೇಷನ್ನು ಅಷ್ಟು ಇಷ್ಟು ಅಂತಾರೆ, 30 ರೂಪಾಯಿ ಕೊಡ್ತಾರೆ. ನಾವಿಲ್ಲಿ ಕಾಂಪನ್ಸೇಷನ್ ಬೇಕಾಗಿಲ್ಲ, ನಮಗೆ ಪರ್ಮನೆಂಟಾಗಿ ಫಿಕ್ಸ್ ಆಗಬೇಕು. ಇಲ್ಲಿಂದ ಆನೆ ಟ್ರಾನ್ಸ್ಲೊಕೇಶನ್ ಆಗಬೇಕು. ಏನು ಮಾಡಬೇಕು? ಇಡೀ ಫಾರೆಸ್ಟ್ಗೆಲ್ಲವ ಇದನ್ನು ರೈಲ್ವೆ ಬ್ಯಾರಿಕೇಡ್ ಹಾಕಿ ಬ್ಯಾರಿಕೇಡ್ ಕ್ಲೋಸ್ ಮಾಡಬೇಕು. ಇಲ್ಲ ಅಂತಂದರೆ ಇಡೀ ನಮ್ಮ ತೋಟಗಳಿಗೆಲ್ಲವ ಇದನ್ನು ಎಲೆಕ್ಟ್ರಿಕ್ ಫೆನ್ಸ್ ಮಾಡಲ್ಲ, ಇದು ಸೋಲಾರ್ ಫೆನ್ಸ್ ಮಾಡಿಕೊಡ್ಬೇಕು. ಇದು ಅವ್ರ ಜವಾಬ್ದಾರಿ. ಆಮೇಲೆ ಇವರು ಫಾರೆಸ್ಟು ಅಂತಾರೆ ಸರ್. ಆನೆಗಳು ಯಾಕೆ ಬರ್ತಿದ್ದಾವೆ ಅಂತ ಫಸ್ಟು ಫಾರೆಸ್ಟವ್ರು ಥಿಂಕ್ ಮಾಡಬೇಕು. ಆನೆಗಳು ಯಾಕೆ ಬರ್ತವೆ ಅಂದರೆ ಅವು ತಿನ್ನೋಕೆ ಅನ್ನಿಲ್ಲ. ನೀವು ಯಾವುದೇ ಫಾರೆಸ್ಟ್ಗೆ ಹೋಗಿ ಬೀಟೆ ಮರ, ನಂದಿ ಮರ, ತ್ಯಾಗದ ಮರ, ನೀಲಗಿರಿ ಮರ ಬೆಳೆದಿದ್ದಾರೆ, ಸೀಮೆಸೆಗೆ ಬೆಳೆದಿದ್ದಾರೆ. ಆ್ಯಕ್ಚುಲಿ ಆನೆ ಇರಬೇಕು ಅಂತಂದರೆ ಅದರಲ್ಲಿ ನೇಪಿಯರ್ ಹುಲ್ಲಿರಬೇಕು. ಆನೆಗಳು ಬಿಡುತ್ತಿದ್ದಾರೆ. ಬೀಟೆ ಮರಗಳು ಮತ್ತು ಭುವನೇಶ್ವರಿ, ಓಲ್ಡ್ ಬೆಟ್ ಎಲ್ಲ ಇಲ್ಲೇ ಇದ್ದಾರೆ. ಅಂದಾಜು ಒಂದು 30ರಿಂದ 34 ಆನೆ ಇದೆ. ಇವರು ಎಷ್ಟೊತ್ತಿದ್ದಾರೆ ಇವರು. ಮತ್ತು ಇಲ್ಲಿ ಸಾರ್ವಜನಿಕರು ಮತ್ತು ಪ್ಲಾಂಟೇಶನ್ ಓನರ್ಸು ಇಲ್ಲಿ ತುಂಬ ಡ್ಯಾಮೇಜ್ ಮಾಡ್ತಿದ್ದಾರೆ. ಸ್ವಲ್ಪ ಸ್ಥಳ ಪರಿಶೀಲಿಸಿ ಪರ್ಮನೆಂಟ್ ಸೊಲ್ಯೂಷನ್ಗೆ ಈ ಹತ್ತಿಗೆ ನಾವು ETF ತಂಡ, ETF, DRF ಮತ್ತು RFSF ಇಲ್ಲೇ ಇದೆ. ETF ಕಮ್ಯುನಿಕೇಷನ್ ಮಾಡ್ತಿದ್ದೀವಿ, ಎಲ್ಲಿ ಆನೆ ಮೂವ್ಮೆಂಟ್ ಮಾಡ್ತಿದ್ದಾರೆ, ಯಾವ ತೋಟಗಳಿದ್ದಾವೆ, ಆಮೇಲೆ ಎಲ್ಲ ರೋಡ್ ದಾಟಿದ್ರೆ ರೋಡ್ಗೆ ಕಮ್ಯುನಿಕೇಷನ್ ಮಾಡ್ತೀವಿ. ವಾಟ್ಸಪ್ ಗ್ರೂಪಲ್ಲಿ ಇರ್ತಿದ್ದೀವಿ. ಪ್ಲಸ್ ಅಂದರೆ ನಾವೇ ಅನೌನ್ಸ್ಮೆಂಟ್ ಮಾಡ್ತಿದ್ದೀವಿ. ಬೆಳಿಗ್ಗೆ ರಾತ್ರಿ ಒಂದು ಟೀಮ್ ಇರುತ್ತೆ, ಬೆಳಿಗ್ಗೆ ಒಂದು ಟೀಮ್ ಇರುತ್ತೆ, ಅನೌನ್ಸ್ಮೆಂಟ್ ಮಾಡ್ತಿದ್ದೀವಿ. ಈ ಕ್ರಾಪ್ ಇನ್ನು ಈ ವಿಚಾರವಾಗಿ ಶಾಸಕ HK ಸುರೇಶ್ ಮಾತನಾಡಿ, ಕೂಡಲೇ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಕಾಫಿ ಬೆಳೆಗಾರರ ತುರ್ತು ಸಭೆಯನ್ನ ಆ ಭಾಗದಲ್ಲಿ ಕರೆದಿದ್ದು, ನಂತರ ಅಲ್ಲಿಯ ಸಮಸ್ಯೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಅರಣ್ಯ ಅಧಿಕಾರಿಗಳಿಗೆ ಒದಗಿಸುವುದರ ಜೊತೆಗೆ ಶಾಶ್ವತ ಪರಿಹಾರಕ್ಕಾಗಿ ಅವರಲ್ಲಿ ಮನವಿ ಮಾಡಲಾಗುವುದು. ಅರಣ್ಯ ಇಲಾಖೆಯವರು ಕೇವಲ ಆನೆಗಳನ್ನು ಓಡಿಸುವುದರೇ ಸಾಲದು, ಅವುಗಳನ್ನು ಶಾಶ್ವತವಾಗಿ ಕಾಡಿಗೆ ಹಚ್ಚುವಂತಹ ಕೆಲಸ ಮಾಡಬೇಕು ಎಂದು ತಿಳಿಸಿದರು. ವರದಿ ದಿನೇಶ್ ಬೆಳ್ಳವರ, ವಿವಿಸಿ ನ್ಯೂಸ್, ಬೇಲೂರು. ಬಹುಶಃ ಅಲ್ಲಿ ಅವರು ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆಯನ್ನು ಮಾಡಿ ನಮಗೆ ರಕ್ಷಣೆಯನ್ನು ಕೊಡಿ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಅಧಿಕಾರಿಗಳು ರಕ್ಷಣೆ ಕೊಡ್ತಕ್ಕಂಥದ್ದು ಅವರ ಆದ್ಯ ಕರ್ತವ್ಯ. ಯಾರೋ ಒಬ್ಬನ ಗಾರ್ಡನ್ನು ಕಳಿಸ್ಬಿಟ್ಟು 100 ಆನೆಗಳನ್ನ ಓಡಿಸಿ ಅಂದರೆ ಸಾಧ್ಯವಾದಂಥದ್ದು. ಹಾಗಾಗಿ ಮನನೊಂದು ಬಹುಶಃ ನನಗೆ ಗಮನಕ್ಕೆ ಬಂದಿಲ್ಲ, ಮನನೊಂದು ಅವರು ಈ ಡಿಸಿಷನ್ ತಗೊಂಡಿರ್ಬೋದು. ಬಹುಶಃ ಇವತ್ತೇನಾಗಿದೆ, ಸುಮಾರು ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲದ ಸಮಸ್ಯೆ, ಆನೆ ಸಮಸ್ಯೆ ನಮ್ಮ ಬೇಲೂರು ತಾಲೂಕಲ್ಲಿ ಒಂದೇ ಕಡೆ 100 ಆನೆಗಳು ಓಡಾಡ್ತಕ್ಕಂಥ ಸಮಸ್ಯೆ ಇದೆ. ಅದಕ್ಕೆ ನಿನ್ನೆ DFOಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ದೀನಿ, ನೀವು ಇದನ್ನು ಆನೆಗಳನ್ನ ಓಡಿಸ್ತಕ್ಕಂಥ ಕೆಲಸನೂ ಮಾಡಬೇಕು. ಅದರ ಜೊತೆಯಲ್ಲಿ ನಮ್ಮ ಏನು ಸಾರ್ವಜನಿಕರಿದ್ದಾರೆ ಅವ್ರಿಗೆ ಭಯಮುಕ್ತವಾಗಿ ಜೀವನ ಮಾಡಲಿಕ್ಕೆ ಅವಕಾಶವನ್ನು ಮಾಡಬೇಕು. ನಿಮ್ಮ ಸಿಬ್ಬಂದಿಗಳನ್ನ ಅಲ್ಲಿ